3 ವರ್ಷದಿಂದ ಸತಾಯಿಸ್ತಾ ಇದ್ದೀರಾ. ಅಂದ್ರೆ ನಿಮ್ಗೆ ಪ್ರಜಾಪ್ರಭುತ್ವದ ಯಾವುದೇ ಮೌಲ್ಯಗಳ ಬಗ್ಗೆ ಲೆಕ್ಕ ಇಲ್ಲ. ನಿಮ್ಮ ಕಾರ್ಯಕರ್ತನ ಸಾಕೋದೊಂದೇ ನಿಮ್ಗೆ ಅಧಿಕಾರಕ್ಕೆ ಬಂದಿರೋದಕ್ಕೋಸ್ಕರ ಅನ್ಕೊಂಡಿರೋದು. ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ನಾವು ಕೇಳ್ಬೇಕಾಗತ್ತೆ. ಸರ್ಕಾರ ಇದಕ್ಕೆ ಉತ್ತರ ಕೊಡ್ಬೇಕಾಗತ್ತೆ. ಹೆಂಗ್ ಮನೆ ಕೊಟ್ರು, ಹೆಂಗೆ 100 ಕೋಟಿ ವೆಚ್ಚ ಮಾಡೋದ್ರಿಂದ ಉಪಯೋಗ ಆಗಿಲ್ಲ ಅನ್ನೋದು ಸ್ಪಷ್ಟನೆ ಕೊಡ್ಬೇಕು. ಇವ್ರ ಕೈಲಿ ಏನು ಮಾಡಕ್ಕಾಗಲ್ಲ ಅಂದ್ರೆ ಮುಂದುವರಿಸಬೇಡಿ. ನಾವು ಗ್ಯಾರಂಟಿ ಬಗ್ಗೆ ಮಾತಾಡ್ತಾ ಇಲ್ಲ. ಗ್ಯಾರಂಟಿಯನ್ನ ಅನುಷ್ಠಾನ ಮಾಡೋರ ಬಗ್ಗೆ ಮಾಡ್ತೀವಿ ಅಂತ ನೇಮಕ ಮಾಡಿರೋ ಸಮಿತಿ ಬಗ್ಗೆ ಅಷ್ಟೇ ನಾವು ಮಾತಾಡ್ತೀವಿ. ಅದರಿಂದ ನಾವು ಸರ್ಕಾರದಿಂದ ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೇಳ್ತೀವಿ. ಯಾವ ರೀತಿ ಮನೆ ಕೊಟ್ಟಿದ್ದಾರೆ, ಅವ್ರ ಮನೆ ಕೊಡಕ್ ಅರ್ಹತೆ ಇದೆಯಾ, ಅದಕ್ಕೊಂದು ಆಫೀಸ್ ಅಂತ ಹಾಕೊಂಡಿದ್ದಾರೆ. ಅಲ್ಲಿ ನೀವು ನೋಡ್ಬೇಕಿಲ್ಲ ನೋಡಿ, ಮೆಹರೋಜ್ ಖಾನ್ ಅವರು ಇಲ್ಲೊಂದು ಆಫೀಸ್ ಅಂತ ಹಾಕೊಂಡ್ಬಿಟ್ಟಿದ್ದಾರೆ. ಸರ್ಕಾರಿ ನಿವಾಸ, ಸರ್ಕಾರಿ ಕಚೇರಿ ಆಗೋದಕ್ಕೆ ಅನುಮತಿ ತಗೊಂಡಿದಾರ? BBMP ಅನುಮತಿ ಕೊಟ್ಟಿದ್ದಾರೆ. ನಾವು ಒಂದು ಮನೇನ ಅಥವಾ ಯಾವ್ದಾನ ಒಂದು ಜಾಗನ ಕಮರ್ಷಿಯಲ್ ಪರ್ಪಸ್ ಯೂಸ್ ಮಾಡಕ್ ಹೋದ್ರೆ ಅದಕ್ಕೆ ಕಮರ್ಷಿಯಲ್ ಆಗಿ ಕನ್ವರ್ಷನ್ ಮಾಡಿಸ್ಕೋಬೇಕು. ನಾವು ಅದಕ್ಕೆ ತಕ್ಕಂಗೆ ಇದು ಕೊಡ್ಬೇಕು, ತೆರಿಗೆ ಕೊಡ್ಬೇಕು, ಟ್ರೇಡ್ ಲೈಸೆನ್ಸ್ ತಗೋಬೇಕು. ಸರ್ಕಾರಕ್ಕೂ ಕಾನೂನು ಅನ್ವಯ ಇದೆ ಅಂತ ಭಾವಿಸಿದೀನಿ. ನಮ್ ಇಷ್ಟ ಬಂದಂಗೆ ನಾವು ಮಾಡ್ತೀವಿ ಅನ್ನೋದಕ್ಕೆ ಆಗಲ್ವಲ್ಲ. ಅವ್ರಿಗೂ ಕೂಡ ಒಂದು ನೀತಿ ನಿಯಮಾವಳಿಗಳು ಎಲ್ಲ ಇದೆ. ಈಗ ಹೆಂಗ್ ಆಫೀಸ್ ಆಗಿದ್ದು ಪರಿವರ್ತನೆ ಮಾಡಕ್ಕಾಗತ್ತೆ? ಇದು ಗೃಹಲಕ್ಷ್ಮಿ ಸ್ಕೀಮ್ ಅಲ್ಲಿ, ಭಾಗ್ಯಲಕ್ಷ್ಮಿ ಸ್ಕೀಮ್ ಅಲ್ಲಿ 3 ಲಕ್ಷ 4 ಲಕ್ಷ ಫಲಾನುಭವಿಗಳನ್ನ, ಯಾರು ನ್ಯಾಯಯುತವಾಗಿ ಅಲ್ಲದವ್ರನ್ನ ನಾವು ತೆಗೆದಾಕ್ತಾ ಇದೀವಿ ಅಂತ ಒಂದು ಸುದ್ದಿ ಹೋಗಿದೆ. 3 ವರ್ಷದಲ್ಲಿ ಈ ರಾಜ್ಯದಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಂತ ಒಂದು ಸಮಿತಿ ಮಾಡಿದೆ. ಅದರ ಅಧ್ಯಕ್ಷ, ಉಪಾಧ್ಯಕ್ಷರಿಗೆ ಸಂಪುಟ ದರ್ಜೆ ಮತ್ತು ರಾಜ್ಯ ಸಂಪುಟ ದರ್ಜೆಯ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ. ಇಡೀ ರಾಜ್ಯದಲ್ಲಿ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಅವರುಗಳಿಗೆ ನೇಮಕ ಮಾಡಿ ತಿಂಗಳಿಗೆ ಸಂಬಳ, ಪ್ರವಾಸ ಭತ್ಯ, ಈ ರೀತಿಯಾದಂತ ಸವಲತ್ತುಗಳು ಕೊಟ್ಕೊಂಡು ಅವ್ರನ್ನ ಸರ್ಕಾರದ ತೆರಿಗೆ ಹಣದ ವೆಚ್ಚದಲ್ಲಿ ಬಹಳ ಸಮೃದ್ಧಿಯಾಗಿ ಪೋಷಣೆ ಮಾಡ್ತಾ ಇದೆ ಈ ಸರ್ಕಾರ. ಕಳೆದ 3 ವರ್ಷದಲ್ಲಿ ಈ ಸಮಿತಿ ನ್ಯಾಯವಾಗಿ ಕೆಲಸ ಮಾಡಿಲ್ಲ ಅನ್ನೋದಕ್ಕೆ ಇವತ್ತು ಸರ್ಕಾರ 4 ಲಕ್ಷ ಜನ ಯಾರು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅಪಾತ್ರರಿದ್ದಾರೆ, ಯಾರಿಗೆ ಅನರ್ಹರಿದ್ದಾರೆ ಅವರುಗಳ ಹೆಸರನ್ನು ತೆಗೆದುಹಾಕ್ತಾರಂತೆ. ವಾರ್ಷಿಕವಾಗಿ ಈ ಸಮಿತಿ 35 ಕೋಟಿ ಮೇಲೆ ಖರ್ಚು ಮಾಡ್ತಾ ಇದೆ. ಕಳೆದ 3 ವರ್ಷದಲ್ಲಿ ಸರ್ಕಾರ ಇವ್ರ ಮೇಲೆ 100 ಕೋಟಿ ಖರ್ಚು ಮಾಡಿದೆ ಇವ್ರನ್ನ ಸಾಕಕ್ಕೆ. ಇಷ್ಟು ಖರ್ಚು ಮಾಡಿದ ಸಮಿತಿಯವರು ಒಂದೇ ಒಂದು ಹೆಸರು ಸೇರಿಸಿದ್ದಕ್ಕೆ ದಾಖಲೆ ಇಲ್ಲ. ಒಂದೇ ಒಂದು ಹೆಸರನ್ನ ಇವರು ಅರ್ಹರಲ್ಲ, ಇವ್ರಿಗೆ ನಾವು ಕೊಡ್ತಾ ಇರೋದು ತಪ್ಪಿದೆ, ಇವ್ರು ಈ ಪಟ್ಟಿಲಿ ಇರಬಾರ್ದು, ಅದರಿಂದ ಇವ್ರು ತೆಗಿತಾ ಇದೀವಿ ಅಂತ ಒಂದು ವರದಿ ಕೊಟ್ಟಿದ್ದ ಮಾಹಿತಿ ಕೂಡ ಇಲ್ಲ. ಒಂದು ಪತ್ರಿಕಾಗೋಷ್ಠಿ ಮಾಡಿ ಯಾವುದೇ ಒಂದು ವಿಚಾರದ ಬಗ್ಗೆ ಈ ಸಮಿತಿಯವರು ಇವತ್ತವರೆಗೂ ಏನೂ ಹಂಚ್ಕೊಂಡಿಲ್ಲ. ಅವ್ರಿಗೇನಾಗ್ಬಿಟ್ಟಿದೆ ಅಂದ್ರೆ ತಿಂಗಳು 5 ಲಕ್ಷ 6 ಲಕ್ಷ ಸಂಬಳ ಕೊಡ್ತಾ ಇದ್ದಾರೆ. ಅವ್ರು ಅದನ್ನ ಡ್ರಾ ಮಾಡ್ಕೊಂತಾರೆ, ಆರಾಮಾಗಿ ದಿನ ಕಳೀತಾ ಇದ್ದಾರೆ. ಕಾರ್ ಕೊಡ್ತಾರೆ ಅವ್ರಿಗೆ ಓಡಾಡಕ್ಕೆ, ಡ್ರೈವರ್ ಇದ್ದಾರೆ, PA ಇದ್ದಾರೆ. ಇದಕ್ಕಿಂತ ಸೌಭಾಗ್ಯ ಇನ್ನೇನಿದೆ? ಅಂದ್ರೆ ತೆರಿಗೆ ಹಣ 100 ಕೋಟಿ ಜನ ಕೊಡ್ಬೇಕು, ನೀವು ಗ್ಯಾರಂಟಿ ಅನುಷ್ಠಾನ ಮಾಡ್ತೀವಿ ಅಂದ್ರೆ ಅನರ್ಹ ನಾವು ತೆಗಿತೀವಿ ಅಂತ ಸರ್ಕಾರಿ ಅಧಿಕಾರಿಗಳು ತೆಗಿತಾ ಇದ್ದಾರೆ. ಆದ್ರೆ ಇವ್ರು ಕೂತ್ಕೊಂಡು ಆ ಪಟ್ಟಿನ ಪರಿಷ್ಕರಣೆ ಮಾಡ್ತೀವಿ, ಆ ಪಟ್ಟಿಲಿ ಬಿಟ್ಟೋಗಿರೋರು ಇಷ್ಟು ಜನ ನಾವು ಸೇರಿಸ್ತಾ ಇದ್ದೀನಿ, ಇಷ್ಟು ಜನ ತೆಗೆದಿದೀವಿ ಅಂತ ಒಂದೇ ಒಂದು 3 ವರ್ಷದಲ್ಲಿ ಅವ್ರು ಕೆಲಸ ಮಾಡಿಲ್ಲ. ಅಂದ್ರೆ ಇವ್ರನ್ನ ಯಾವ ರೀತಿ ಸಾಕ್ತಾ ಇದ್ದಾರೆ, ಏನಕ್ಕೆ ಇವ್ರ ಅವಶ್ಯಕತೆ ಇದೆ? 100 ಕೋಟಿ ಖರ್ಚು ಮಾಡಿರೋಂಥದಕ್ಕೆ ಯಾರದಕ್ಕೆ ಹೊಣೆ ಇವತ್ತು ಅಂತ ಕೇಳ್ಬೇಕು. ಇನ್ನೂ ದುರಂತ ಅಂದ್ರೆ ಈ ಅನುಷ್ಠಾನ ಸಮಿತಿ ಉಪಾಧ್ಯಕ್ಷ ಇದ್ದಾರೆ ಮೆಹರೋಜ್ ಖಾನ್ ಅಂತ, ಅವ್ರಿಗೆ ಮನೆ ಕೊಟ್ಟಿದ್ದಾರೆ, ಸರ್ಕಾರಿ ನಿವಾಸ ಜೈಮಾಲ್ ಅಲ್ಲಿ ಒಂದು ಮನೆನೇ ಕೊಟ್ಬಿಟ್ಟಿದ್ದಾರೆ ಅವ್ರ ಹೆಸರಲ್ಲೇ. ಮೆಹರೋಜ್ ಖಾನ್ ಎಲ್ಲ ನಾವು ಉಂಟಾಯ್ತು. ವಿರೋಧ ಪಕ್ಷದ ನಾಯಕರು, ಮೇಲ್ಮನೆ ಮತ್ತು ಕೆಳಮನೆಯ ಇಬ್ಬರು ವಿರೋಧ ಪಕ್ಷ ನಾಯಕರು 3 ವರ್ಷದಿಂದ ಮನೆ ಕೇಳ್ತಾ ಇದ್ದಾರೆ. ನಮಗೆ ನೀವು ಕಾನೂನುಬದ್ಧವಾಗಿ ನಮಗ್ ಕೊಡ್ಬೇಕು ಮನೆ, ಆದ್ರೆ ಅವರು ಕೊಡ್ತಾ ಇಲ್ಲ. ಇವರು ಹಿಂದೆ ಮುಂದೆ ಓಡಾಡೋ ಇಂಥ ಜನಗಳಿಗೆ ಮನೆ ಕೊಟ್ಬಿಟ್ಟು ಸರ್ಕಾರಿ ನಿವಾಸವನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಯಾವ ಹೇಳಿದ್ರೆ ನಾವು ಮಾಡಕ್ ಬರಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಅವನ್ನ ಅಮಾನತ್ ಕೂಡ ಮಾಡಿಲ್ವಲ್ಲ ಕಾಂಗ್ರೆಸ್ ಪಾರ್ಟಿ. ರಾಹುಲ್ ಗಾಂಧಿ ಅವರು ಅವ್ರ ಚೋರು, ಇವ್ರ ಸಾಲ ಕೊಟ್ಬಿಟ್ಟು ಇವರೆಲ್ಲ ಬಂಡವಾಳಶಾಹಿಗಳ ಪರ ಇದ್ದಾರೆ ಅಂತ
ದೇಶಾದ್ಯಂತ ಪ್ರಚಾರ ಮಾಡೋರು ತಮ್ಮದೇ ಪಕ್ಷದ ವ್ಯಕ್ತಿ 1,500 ಕೋಟಿ ಬ್ಯಾಂಕ್ ಹಣನ ನುಂಗಿ ನೀರು ಕುಡಿದಿದ್ದಾರೆ. ಅದ್ರ ಬಗ್ಗೆ ಚಕಾರ ಎತ್ತಿಲ್ಲ. ಚಕಾರ ಎತ್ತದ್ ಬೇಡ, ಇಲ್ಲಿರೋ ಕಾಂಗ್ರೆಸ್ ಅವ್ರಿಗೆ ಅವ್ರ ಪಕ್ಷದಿಂದ ಅಮಾನತ್ ಮಾಡಿ ಅಂತಾನು ಹೇಳಿಲ್ಲ. ಕೊಲೆ ಮಾಡಿದ್ರು, ಜೀವಾವಧಿ ಶಿಕ್ಷೆ ಅನುಭವಿಸಿದಂತ ವ್ಯಕ್ತಿ ಜೈಲ್ಗೆ ಹೋದ್ರು ಆತನ ಅಮಾನತ್ ಮಾಡೋದಿಲ್ಲ. ಅವ್ರು ಇನ್ನೂ ಸದಸ್ಯರಾಗಿ ಮುಂದುವರಿಸ್ತಾ ಇಲ್ಲ, ಅವ್ರದ್ದೇನಿಲ್ಲ ಹೊರಗ್ ಬರ್ತಾರೆ ಅಂತ ಆಗಿನ DCM ಅವ್ರು ಹೇಳಿದ್ರು. ಈಗ ನೋಡಿದ್ರೆ ನಜೀರ್ ಅಹಮದ್ ಅವರು ಅದೇ ರೀತಿಯಂತ ಕೆಲಸ ಅನೇಕ ಸಾವಿರಾರು ಜನರಿಗೆ ವಂಚನೆ ಮಾಡಿ, ಬ್ಯಾಂಕ್ಗಳಿಗೆ ವಂಚನೆ ಮಾಡಿ ಇವತ್ತು ನಿಶ್ಚಿಂತೆ ಇದೆ. ಈ ವ್ಯಕ್ತಿ ವಿಧಾನ ಪರಿಷತ್ ಸದನದಲ್ಲಿ ಪ್ರಧಾನಮಂತ್ರಿಗಳ ಫ್ರಾಡ್ ಅಂತ ಕರೆದಿದೆ. ಫ್ರಾಡ್ ಇವರು ಕಳ್ಳ ಪರನಮ್ಮ ಅಂತ ಒಂದು ಗಾದೆ ಇದೆ ಕನ್ನಡದಲ್ಲಿ. ಈತ ಫ್ರಾಡ್, ಇವ್ರು ಇನ್ನೊಬ್ಬರಿಗೆ ಫ್ರಾಡ್ ಅಂತ ಕರೆಯುವಂಥದ್ದು. ಇದೇ ಕಾಂಗ್ರೆಸ್ನ ಇಬ್ಬಗೆ ನೀತಿ ಎಲ್ಲಾ ವಿಚಾರಗಳಲ್ಲೂ ಇರುವಂತದ್ದು. ಆದ್ರಿಂದ ನಾನು ಒತ್ತಾಯ ಮಾಡ್ತೀನಿ ಕಾಂಗ್ರೆಸ್ ಪಾರ್ಟಿಗೆ, ಇವರನ್ನ ಯಾವುದೇ ನಿಮ್ಮ ವೋಟ್ ಬ್ಯಾಂಕ್ ರಾಜಕಾರಣದ ದೃಷ್ಟಿಕೋನದಿಂದ ಕಾಪಾಡುವಂತದ್ದಾಗಲಿ ಉಳಿಸ್ಕೊಳ್ಳುವಂತಾಗಲಿ ಮಾಡದೆ ಸಾರ್ವಜನಿಕ ಹಿತದೃಷ್ಟಿಯಿಂದ, ಸಾರ್ವಜನಿಕರ ತೆರಿಗೆ ಹಣದ ದೃಷ್ಟಿಯಿಂದ ಅವ್ರನ್ನ ಕೂಡಲೇ ಪಕ್ಷದಿಂದ ಅಮಾನತ್ ಮಾಡಬೇಕು. ಮತ್ತೆ ಇವರನ್ನ ಸಲಹೆಗಾರರಾಗಿ ನೇಮಕ ಮಾಡಿದ್ದಕ್ಕೆ ಕಾಂಗ್ರೆಸ್ ಪಾರ್ಟಿ ರಾಜ್ಯದ ಜನತೆಯ ಕ್ಷಮೆ ಕೇಳಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ. ಬಾರಿ ನಾವು ಪ್ರಾಮಾಣಿಕರು, ನಾವು ಜವಾಬ್ದಾರಿಯುತ ಕೆಲಸ ಮಾಡ್ತೀವಿ ಅಂತ ಹೇಳಂತ ಕೃಷ್ಣ ಬೈರೇಗೌಡರು ನನಗೆ BDA ಬೇಕು, BMRDA ಬೇಕು, ಅದು ಕೊಟ್ರೆ ಮಾತ್ರ ನಾನು ಈ ಜವಾಬ್ದಾರಿ ತಗೊಂತೀನಿ ಅಂತ ನಿಟ್ಟಿನಲ್ಲಿ ಆ ಮನಸ್ಥಿತಿಗೆ ಅವರು ಬಂದ್ಬಿಟ್ರು ಅಂದ್ರೆ ಇವ್ರು ದಿವಾಳಿತನ ತೋರಿಸುತ್ತೆ. ಮತ್ತೆ ಮುಖ್ಯಮಂತ್ರಿಗಳಲ್ಲಿ ಒಂದು ಮನವಿ, ಯಾಕಂದ್ರೆ ಆಕಾಂಕ್ಷಿಗಳು ಸಿಕ್ಕಾಪಟ್ಟೆ ಜಾಸ್ತಿ ಇದ್ದಾರೆ. ದಿನಾಗ್ಲೂ ಎಲ್ಲಾ ಜಿಲ್ಲೆಗಳಿಂದ ದಂಡಯಾತ್ರೆಯಲ್ಲಿ ಬರ್ತಾ ಇದ್ದಾರೆ. ನಮ್ಮ MLAಗೆ ಮಂತ್ರಿ ಕೊಡಿ, ನಮ್ಮ MLAಗೆ ಉಪಮುಖ್ಯಮಂತ್ರಿ ಮಾಡಿ ಅಂತ. ಅವ್ರು ಒಂದೇ ಒಂದ್ ಸಲಹೆ ಏನಪ್ಪಾ ಅಂದ್ರೆ, ಹೆಂಗಿದ್ರು DK ಶಿವಕುಮಾರ್ ಅವರು ಯಾರನ್ನೂ ಮಂತ್ರಿ ಮಾಡಕ್ ಆಗಲ್ಲ. ಅದು ನಡೆಯೋದು ಡೆಲ್ಲಿಯಲ್ಲಿ ತೀರ್ಮಾನ ಆಗ್ಬೇಕು ಅವ್ರ ಹೈಕಮಾಂಡ್ ಅಲ್ಲಿ. ದಯವಿಟ್ಟು ಅವ್ರನ್ನೆಲ್ಲ ಡೆಲ್ಲಿಗೆ ಹೋಗಿ ಅಲ್ಲಿ ಪ್ರತಿಭಟನೆ ಮಾಡಕ್ ಹೇಳಿ, ಯಾಕಂದ್ರೆ ನಮ್ ಬೆಂಗಳೂರು ಜನಕ್ಕೆ ತೊಂದರೆ ಕೊಡಬೇಡಿ ಅಂತ ನಮ್ಮ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ಕೊಂತ ಇದ್ದೀನಿ. ಇವತ್ತೇನೋ ಕೃಷ್ಣ ಬೈರೇಗೌಡರು ತಗೊಂಡಿದ್ದಾರೆ ಅಂತ ಹೇಳಿದ್ರು ಚಾರ್ಜ್ನ, ಆದ್ರೆ ಇದನ್ನ ಮುಂಚೆನೆ ತಗೋಬೋದಾಯ್ತು. ನಮ್ ಬೆಂಗಳೂರು ಜನಕ್ಕೆ ಒಂದು ವಿಶೇಷವಾಗಿ, ಒಂದು ವಿಭಿನ್ನವಾಗಿ ಒಂದು ಇನ್ಚಾರ್ಜ್ ಮಿನಿಸ್ಟರ್ ಬೆಂಗಳೂರಿಗೆ ಸೆಪರೇಟ್ ಆಗಿ ಕೊಡೋದು ಒಳ್ಳೇದು ಅಂತ DK ಶಿವಕುಮಾರ್ ಅವ್ರನ್ನ ಕೇಳ್ಕೊತಾ ಇದ್ದೀನಿ.